ಭಾಗ 2 ತೋಟದ ಏಕಾಂತದಲ್ಲಿ ಹಸಿಬಿಸಿ ಆಟ. ಮದುವೆ ಮನೆಯ ಗದ್ದಲ ಮತ್ತು ಮ್ಯೂಸಿಕ್ ಸದ್ದು ದೂರದಿಂದ ಮಂದವಾಗಿ ಕೇಳಿಸುತ್ತಿತ್ತು. ಪೆಂಡಾಲ್ನಿಂದ ಸ್ವಲ್ಪ ದೂರದಲ್ಲಿದ್ದ ಆ ಮಾವಿನ ತೋಟದೊಳಗೆ ಕತ್ತಲು ಆವರಿಸಿತ್ತು. ಕಾವ್ಯ ತನ್ನ ಮೊಬೈಲ್ ಫ್ಲಾಶ್ ಲೈಟ್ ಆಫ್ ಮಾಡಿ ಕಿರಣ್ಗಾಗಿ ಕಾಯುತ್ತಿದ್ದಳು. ಅವಳ ಆ ನೇರಳೆ ಬಣ್ಣದ ಉಡುಗೆಯ ಮಿನುಗು ಈ ಮಂದ ಬೆಳಕಿನಲ್ಲಿ ಇನ್ನೂ ಆಕರ್ಷಕವಾಗಿ ಕಾಣುತ್ತಿತ್ತು. ಕಿರಣ್ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಅಲ್ಲಿಗೆ ಬಂದಾಗ ಕಾವ್ಯ ಒಂದು ಮರದ ಕೊಂಬೆಗೆ ಒರಗಿ ನಿಂತು ತುಂಟತನದಿಂದ ನಗುತ್ತಿದ್ದಳು. ಬಂದ್ರಲ್ಲ ಇಂಜಿನಿಯರ್ ಸಾಹೇಬ್ರು, ಈ ಕತ್ತಲಲ್ಲಿ ನೆಟ್ವರ್ಕ್ ಹುಡುಕೋದು ಕಷ್ಟ ಆಗ್ಲಿಲ್ವಾ ಎಂದು ಅವಳು ಕೇಳಿದಾಗ ಕಿರಣ್ ಅವಳ ಹತ್ತಿರಕ್ಕೆ ಬಂದು ನಿಂತನು. ಕಿರಣ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಕಾವ್ಯ, ನಿನ್ನಂತಹ ಸುಂದರವಾದ ಟವರ್ ಸಿಕ್ಕಿದ ಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋಕೆ ಸಾಧ್ಯನೇ ಇಲ್ಲ. ಈ ಇಂಜಿನ್ ಇವತ್ತು ಪೂರ್ತಿ ಚಾರ್ಜ್ ಆಗಿದೆ, ಈಗ ನಮಗೆ ಬೇಕಾಗಿರೋದು ಕೇವಲ ಒಂದು ಪ್ರೈವೇಟ್ ಸರ್ವರ್ ಅಷ್ಟೇ ಎಂದು ಅವಳ ಸೊಂಟಕ್ಕೆ ಕೈ ಹಾಕಿ ಮೆಲ್ಲಗೆ ಎಳೆದುಕೊಂಡನು. ಕಾವ್ಯನ ಮೈಯಲ್ಲಿ ಮಿಂಚು ಸಂಚರಿಸಿದಂತಾಯಿತು. ಅವಳು ಅವನ ಶರ್ಟ್ನ ಕಾಲರ್ ಹಿಡಿದು ಹತ್ತಿರಕ್ಕೆ ಎಳೆದು, ನೋಡಿ ಕಿರಣ್, ಇಲ್ಲಿ ಸಿಗ್ನಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ನೀವು ಎಷ್ಟು ಹಾರ್ಡ್ ಆಗಿ ಕೆಲಸ ಮಾಡ್ತಿರೋ ಅಷ್ಟು ಜಾಸ್ತಿ ಮಜಾ ಇರುತ್ತೆ. ಆದರೆ ನನ್ನ ಸಿಸ್ಟಮ್ ಸ್ಲೋ ಆದ್ರೆ ಈ ಇಂಜಿನ್ ಕೂಡ ನಿಂತು ಹೋಗುತ್ತೆ, ಹುಷಾರು ಎಂದು ಡಬಲ್ ಮೀನಿಂಗ್ನಲ್ಲಿ ಎಚ್ಚರಿಸಿದಳು. ಕಿರಣ್ ಅವಳ ಕೂದಲನ್ನು ಕಿವಿ ಹಿಂದೆ ಸರಿಸುತ್ತಾ, ನನ್ನ ಹ್ಯಾಂಡ್ಲಿಂಗ್ ಸ್ಟೈಲ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಕಾವ್ಯ. ನಾನು ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಮಷೀನ್ ಪೂರ್ತಿ ಹೀಟ್ ಆಗೋವರೆಗೂ ವಿಶ್ರಾಂತಿ ತಗೊಳ್ಳಲ್ಲ. ಇವತ್ತು ರಾತ್ರಿ ಈ ತೋಟದ ಮರಗಳು ನಮ್ಮ ಪ್ರೇಮದ ಸಂಭಾಷಣೆಗೆ ಸಾಕ್ಷಿಯಾಗಲಿ. ಈ ಮೌನದಲ್ಲಿ ನಮ್ಮಿಬ್ಬರ ಉಸಿರಾಟದ ಸದ್ದು ಮಾತ್ರ ಕೇಳಿಸಲಿ ಎಂದು ಅವಳ ಕುತ್ತಿಗೆಯ ಮೇಲೆ ಮಂದವಾಗಿ ಮುತ್ತಿಟ್ಟನು. ಕಾವ್ಯ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಸುಖದಲ್ಲಿ ತೇಲಿದಳು. ಅವಳ ಉಸಿರಾಟ ಈಗ ವೇಗವಾಗಿತ್ತು. ಪೆಂಡಾಲ್ನ ಬಣ್ಣ ಬಣ್ಣದ ಬಟ್ಟೆಗಳ ಹಿಂದೆ ಶುರುವಾದ ಈ ಆಟ ಈಗ ತೋಟದ ಏಕಾಂತದಲ್ಲಿ ಹೊಸ ತಿರುವು ಪಡೆಯುತ್ತಿತ್ತು. ಕಾವ್ಯ ಕಿರಣ್ನ ತೋಳುಗಳಲ್ಲಿ ಕರಗುತ್ತಾ, ಸರ್, ನಿಮ್ಮ ಈ ಪವರ್ಫುಲ್ ಟಚ್ ನನ್ನನ್ನು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಮಾಡ್ತಿದೆ. ಈ ಪ್ರಾಜೆಕ್ಟ್ ಇಷ್ಟೊಂದು ಸ್ಪೀಡ್ ಆಗಿ ಮೂವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನಮ್ಮಿಬ್ಬರ ನಡುವಿನ ಕನೆಕ್ಷನ್ ಪೂರ್ತಿಯಾಗಿ ಎಸ್ಟಾಬ್ಲಿಷ್ ಆಗಿದೆ. ಇನ್ನು ಮುಂದೆ ಈ ಪ್ರಾಜೆಕ್ಟ್ನ ಪ್ರತಿಯೊಂದು ಹಂತವನ್ನೂ ನಾವು ಇನ್ನೂ ಹಸಿಬಿಸಿಯಾಗಿ ಎಂಜಾಯ್ ಮಾಡೋಣ ಎಂದು ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕಿರಣ್ ಅವಳನ್ನು ಎತ್ತಿಕೊಂಡು ಒಂದು ದೊಡ್ಡ ಮರದ ಬುಡದಲ್ಲಿ ಕುಳ್ಳಿರಿಸಿದನು. ಅಲ್ಲಿನ ತಂಗಾಳಿ ಮತ್ತು ಇವರ ಪ್ರೇಮದ ಕಾವು ಅದ್ಭುತವಾದ ವಾತಾವರಣವನ್ನು ಸೃಷ್ಟಿಸಿತ್ತು. ಕಾವ್ಯ, ನಿನ್ನ ಈ ಸೌಂದರ್ಯದ ಮುಂದೆ ನನ್ನ ಇಂಜಿನಿಯರಿಂಗ್ ಬುದ್ಧಿ ಎಲ್ಲೂ ಕೆಲಸ ಮಾಡ್ತಿಲ್ಲ. ನೀನು ಒಂದು ಅದ್ಭುತವಾದ ಮ್ಯಾಜಿಕ್ ತರಹ ಇದ್ದೀಯಾ. ಇನ್ಮುಂದೆ ಪ್ರತಿ ಮದುವೆ ಮನೆಯಲ್ಲೂ ನಾವು ಇದೇ ರೀತಿ ಸೀಕ್ರೆಟ್ ಮೀಟಿಂಗ್ ಮಾಡಬೇಕು ಎಂದು ವಿಕ್ರಮ್ ಅವಳ ಕೆನ್ನೆಯನ್ನು ಸವರಿದನು. ಕಾವ್ಯ ನಗುತ್ತಾ, ಇವತ್ತು ರಾತ್ರಿ ಕೇವಲ ಟ್ರಯಲ್ ಅಷ್ಟೇ ಕಿರಣ್, ಅಸಲಿ ಪರ್ಫಾರ್ಮೆನ್ಸ್ ಇನ್ನೂ ಬಾಕಿ ಇದೆ. ನೀವು ಎಷ್ಟು ಪರ್ಫೆಕ್ಟ್ ಆಗಿ ನನ್ನನ್ನು ಅರ್ಥ ಮಾಡಿಕೊಳ್ತೀರೋ ಅಷ್ಟು ಸುಲಭವಾಗಿ ನಾನು ನಿಮ್ಮ ಕಂಟ್ರೋಲ್ಗೆ ಸಿಗ್ತೀನಿ ಎಂದು ಅವನ ಎದೆಗೆ ಒರಗಿದಳು. ಇಬ್ಬರ ನಡುವಿನ ಈ ರಹಸ್ಯ ಪ್ರೇಮದಾಟ ಈಗ ಇಡೀ ಮದುವೆ ಮನೆಯ ಎಲ್ಲಾ ಪಾಲಿಸಿಗಳನ್ನು ಮೀರಿ ಬೆಳೆಯುತ್ತಿತ್ತು. ಸಮಯ ಉರುಳುತ್ತಿತ್ತು. ದೂರದಲ್ಲಿ ಮದುವೆ ಮನೆಯ ದೀಪಗಳು ಆರಿಹೋಗುತ್ತಿದ್ದವು. ಆದರೆ ಇಲ್ಲಿ ತೋಟದೊಳಗೆ ಇವರಿಬ್ಬರ ಪ್ರೇಮದ ದೀಪ ಇನ್ನೂ ಪ್ರಖರವಾಗಿ ಉರಿಯುತ್ತಿತ್ತು. ಕಿರಣ್ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಹತ್ತಿರವಾಗಿದ್ದರು. ಸಾಕ್ಷಿ, ಸಾರಿ ಕಾವ್ಯ, ನಿನ್ನ ಈ ಹೆಸರು ಕೇಳಿದ್ರೇನೆ ನನಗೆ ರೋಮಾಂಚನವಾಗುತ್ತೆ. ನೀನು ನನ್ನ ಲೈಫ್ನ ಅತಿ ದೊಡ್ಡ ಪ್ರಾಜೆಕ್ಟ್ ಎಂದು ಕಿರಣ್ ಭಾವನಾತ್ಮಕವಾಗಿ ಹೇಳಿದನು. ಕಾವ್ಯ ಅವನ ಕೈ ಹಿಡಿದು, ಈ ಪ್ರಾಜೆಕ್ಟ್ ಲೈಫ್ ಲಾಂಗ್ ಇರಲಿ ಕಿರಣ್, ಈ ರಾತ್ರಿ ಎಂದಿಗೂ ಮುಗಿಯಬಾರದು ಅಂತ ನನಗನ್ನಿಸ್ತಿದೆ ಎಂದಳು. ಮುಂದಿನ ಭಾಗದಲ್ಲಿ ಮದುವೆ ಮುಗಿದು ಇವರಿಬ್ಬರು ಫೋನ್ನಲ್ಲಿ ಹೇಗೆ ಸಂಭಾಷಣೆ ಮಾಡ್ತಾರೆ. ಕಿರಣ್ ಬೆಂಗಳೂರಿಗೆ ಹೋದ ಮೇಲೆ ಕಾವ್ಯ ಅವನಿಗಾಗಿ ಅಲ್ಲಿಗೆ ಬರ್ತಾಳ. ಈ ಪ್ರೇಮದ ಇಂಜಿನ್ ಸಿಟಿಯಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದನ್ನ ನೋಡೋಣ. ಕಾವ್ಯಳ ಆ ತುಂಟ ನಗು ಮತ್ತು ಕಿರಣ್ನ ಆ ರೊಮ್ಯಾಂಟಿಕ್ ಆಟ ಈಗ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ರಾತ್ರಿಯ ಕೊನೆಯ ಹೊತ್ತಿಗೆ ಇಬ್ಬರೂ ಒಬ್ಬರನ್ನೊಬ್ಬರು ಮುತ್ತಿನ ಮಳೆಯಲ್ಲಿ ಮುಳುಗಿಸಿ ನಾಳೆ ಮತ್ತೆ ಭೇಟಿಯಾಗುವ ಭರವಸೆಯೊಂದಿಗೆ ಅಲ್ಲಿಂದ ನಿರ್ಗಮಿಸಿದರು.